ಎಲ್ಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಇವತ್ತು ಮಾರ್ನಿಂಗ್ ಎದ್ದು ತಿಂಡಿಗೆ ಪುಳಿಯೋಗರೆ ಮತ್ತು ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ. ಗೊಜ್ಜು ಮತ್ತು ಅನ್ನ ಮಾಡಿಕೊಂಡು ತಿಂಡಿ ಎಲ್ಲ ತಿಂದು ಕೆಲಸ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಕೂತಿದ್ದೆ. ಅಷ್ಟೊಂದು ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ, ಅದನ್ನು ನೋಡ್ಕೊಂಡು ಕೂತಿದ್ದೆ. ಟೈಮು ಅಲ್ಲೇ 1 ಗಂಟೆ 1:30 ಹಾಕೊಂತು. ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಸೊಪ್ಪಿನ ಸಾರು ಮಾಡೋಣ ಅಂದ್ಕೊಂಡೆ. ಅಷ್ಟೊಂದು ಸೊಪ್ಪಿರಲಿಲ್ಲ, ನಮ್ಮನೆ ಹಿಂದೆಯೇ ಬಿಟ್ಟಿತ್ತು. ಹಾಗಾಗಿ ಮಶಪ್ ಮಾಡಿಕೊಂಡೆ. ಮಶಪ್ ಮಾಡಿ ಅನ್ನನೂ ಮತ್ತು ಮುದ್ದೆನೂ ಮಾಡಿಕೊಂಡೆ. ಎಲ್ಲ ಆದಮೇಲೆ ಊಟ ಮಾಡಿದ್ವಿ ನಾನು ಪಾಪನು. ಆಮೇಲೆ ಅವರು ಬಂದು ಊಟ ಮಾಡಿಕೊಂಡು ಹೊರಡಬೇಕಾದ್ರೆ ನನ್ನ ಮಗ ನನ್ನೂ ಕರ್ಕೊಂಡೋಗು ಪಾಪ ಅಂತ ಹೇಳ್ತಾ ಇದ್ದ. ನಾನು ಬರ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ಹಾಗಾಗಿ ಅವರು ಕೆಲಸ ಇಲ್ಲ ಅಂತ ವಾಪಸ್ ಬಂದರು. ಒಂದು ಪ್ಯಾಕೆಟ್ ಚಕ್ಲಿ ತಂದಿದ್ರು. ನಾನು ಅವರು ಪಾಪ ಹೊರಗಡೆ ಕುತ್ಕೊಂಡು ತಿಂದ್ವಿ. ಎಲ್ಲೋ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಅಕಸ್ಮಾತಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಾವು ಬಂದಿದ್ದು ಟಿಪ್ಟೂರಲ್ಲೆಲ್ಲ ಫುಲ್ಲು ಲೈಟಿಂಗ್ ಮಿಂಚುತ್ತಾ ಇದ್ದು. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀವಿ. ನಾವಿವತ್ತು ಏನಕ್ಕೆ ಟಿಪ್ಟೂರಿಗೆ ಬಂದ್ವಿ ಅಂದರೆ, ಎಲ್ಲ ಹೇಳ್ತಾಯಿದ್ರು ಸೂಪರಾಗಿದೆ ಮೂವಿ, ಪುಷ್ಪ 2 ಫಿಲಮ್ ಸೂಪರಾಗಿದೆ ಅಂದರು. ಹಾಗಾಗಿ ಬಂದ್ವಿ. ಸ್ವಲ್ಪ ಲೇಟಾಗಿತ್ತು, 10 ನಿಮಿಷ ಲೇಟಾಗಿತ್ತು. ಅಲ್ಲೆಲ್ಲ ಟ್ರಾಫಿಕ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. 10 ನಿಮಿಷ ಆದಮೇಲೆ ಬಂದ್ವಿ. ಸ್ಟಾರ್ಟ್ ಆಗೋಗಿತ್ತು ಮೂವಿ. ನಾವು ಒಳಗಡೆ ಬೇಗ ಹೋದ್ವಿ. ಫಿಲಮ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಫಿಲಮು. ನಮಗಂತೂ ತುಂಬ ಇಷ್ಟ ಆಯಿತು. ನೋಡ್ಕೊಂಡ್ವಿ, ಬಂದ್ವಿ ಹೊರಗಡೆ. ನೋಡಿ ಲೈಟಿಂಗ್ಸ್ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂತ ಸೂಪರಾಗಿ ಕಾಣಿಸ್ತಾ ಇತ್ತು ಮತ್ತು ಸಿಟಿ ಎಲ್ಲವ. ಏನಕ್ಕೆ ಅಂದರೆ ಟಿಪ್ಟೂರು ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ 7-8ಕ್ಕೆ ಗಣಪತಿ ವಿಸರ್ಜನೆ ಇದೆ. ಹಾಗಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಶನಿವಾರ ಭಾನುವಾರ. ಹಾಗಾಗಿ ಲೈಟಿಂಗ್ಸ್ ಎಲ್ಲ ಆಯಿತು. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೇನೋ ತೊಗೊಂಡ್ವಿ. ಊಟ ಎಲ್ಲ ಆಯಿತು, ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗ್ ಗಣಪತಿ ವಿಸರ್ಜನೆ ಆಗಿರುತ್ತೆ ಮುಂದಿನ ವ್ಲಾಗ್.